ದೇವರಾಣೆ ಕರ್ನಾಟಕ ಗಾಡಿಗಳಿಗೆ ರೆಸ್ಪೆಕ್ಟ್ ಎಲ್ಲ ಬರುತ್ತೆ ತಮಿಳ್ನಾಡುಗಳಲ್ಲಿ. ನಮ್ಮ ಕಡೆ ಬಂದು ತಮಿಳ್ನಾಡವ್ರು ಎಷ್ಟು ಜನ ಆಳ್ತಾವ್ರೆ. ತೋಪೂರ್ ಘಾಟಲ್ಲಿ ಹೋಗ್ತಾ ಇದ್ದೀನಿ. ಇದು ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಘಾಟ್ ಅಂತೆ. ಬಸ್ಸು ಅವನು ಗೌರ್ಮೆಂಟ್ ಬಸ್ಸನಲ್ಲ, ಪ್ರೈವೇಟ್ ಬಸ್ಸವನು ನೋಡಿ. ಮಿರಾರ್ ಉಜ್ಕೊಂಡು ಹೋಗೋನೆ ಬೋಳಿ ಮಗ. ಆರಾಮ್ ಮಾಡ್ಕೊಂಡ್ ಬಂದೆ ತಾನೆ ನಾನು. ಆರಾಮ್ ಬಂದೆ. ಆರಾಮ. ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವೀಡಿಯೋಗೆ ದಯವಿಟ್ಟು ಯಾರ್ಯಾರು ಹೊಸ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಇನ್ನೊಂದು ವಿಷಯ, ಎಲ್ರಿಗೂ ಹೊಸ ವರ್ಷ ಶುಭಾಶಯಗಳು. ಹೋದ ವರ್ಷ ಕಳೆದೋಯ್ತು, ಈಗ 2025 ಇನ್ಮೇಲೆ ರೆಗ್ಯುಲರ್ ವೀಡಿಯೋ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಈಗ ಲೋಡ್ ಮಾಡೋಕ್ಕೆ ನಿಲ್ಸಿದ್ದೀನಿ ಗಾಡಿನ, ಟಾರ್ಪಲೆಲ್ಲ ಬಿಸ್ತೆ. ನಂದು ಇನ್ನೊಂದು ಐಚರ್ ಗಾಡಿ ಲೋಡ್ ಆಗಿದೆ. ಈಗ ನಾನು ಐಚರ್ ಹೋಗ್ತಾಯಿದ್ದೀನಿ. ನಂದು ತಮಿಳ್ನಾಡು ಲೋಡ್ ಆಗೈತೆ. ನಮ್ಮದು ಇನ್ನೊಂದು ಗಾಡಿ KR ಲೋಡ್ ಆಗಿದೆ. ಈಗ ನಮ್ಮ ಸೈಫು ಬೆನ್ಸ್ ಗಾಡಿ ಹೋಗ್ತಾನೆ, ನಾನು ನಮ್ಮ ಐಚರ್ ಗಾಡಿ ಹೋಗ್ತೀನಿ ನೋಡಿ. ಈಗ ನಮ್ಮ ಸಬ್ಸ್ಕ್ರೈಬರ್ ಬಂದರು, ಅವ್ರನ್ನ ಮಾತಾಡ್ಸ್ಕೊಂಡು ಹೊರಡೋಣ. ನಾನೀಗ ಹೊರಟಿದ್ದೀನಿ. ನಮ್ಮ ಸೈಫ್ ಅವ್ರು ಇನ್ನೊಂದು ಗಾಡಿ ಲೋಡ್ ಆಗ್ತೈತೆ, ಆ ಗಾಡಿ ಹೋಗ್ತಾರೆ. ಅದು ಬಂದು KR ನಂದು ಬಂದು ತಮಿಳ್ನಾಡಿಗೆ. ಬನ್ನಿ ಹೊರಡೋಣ. ನಾವು ಹೋಗಿ ಡೀಸೆಲ್ಲು ಡೆಫ್ ಹಾಕ್ಸ್ಕೊಂಡು ಹೋಗ್ಬೇಕು. ಇವಾಗ ಇವಾಗ ಬಂದೆ, ಹೋಗ್ತಾಯಿದ್ದೀನಿ ನಾನು ನೋಡಿ. ಟೈಮ್ ಬಂದು ಇನ್ನು 5:15. ಬೆಳಿಗ್ಗೆ 7:15 ಹೋಗ್ಬೋದು, ಆದರೆ ನೋ ಎಂಟ್ರಿ ಇರುತ್ತೇನೋ ಗೊತ್ತಿಲ್ಲ. ಆದರೆ ಮನೆ ತಗ ಹೋಗಿ ನಾಳೆ ಮಧ್ಯಾಹ್ನ ಬಿಡ್ತೀನಿ ನಾನು. ಒಟ್ಟಲ್ಲಿ ನೈಟ್ ಮಾರ್ಕೆಟ್ ಅದು. ನೈಟ್ ಹೋದರೆ ಸಾಕು, ಬೆಳಗ್ಗೆ ಖಾಲಿ ಮಾಡ್ಕೊಂಡು ತಿರ್ಗಿ ಅಲ್ಲಿಂದ ಏನಾರ ಒಂದು ಲೋಡ್ ಮಾಡ್ಕೊಂಡು ಬರಬೇಕು. ನಮ್ಮ ಫ್ಲ್ಯಾಗ್ನ ಯಾಕೆ ಹೊಡಿ ಕಿಳಿಸ್ಬಿಟ್ಟವ್ರೆ. ಟೈಮಿಂಗ್ಸ್ ಪಿಕಪ್ ಮಾಡಬೇಕು, ಇಲ್ಲಾಂದರೆ ಹೊಡೆಯೋಕ್ಕಾಗಲ್ಲ. ವಿಧಾನಸೌಧ ಹತ್ರ ನಮ್ಮ ಮುತ್ತೂಟು ಟ್ರಾವೆಲ್ ಗಾಡಿ ಐತೆ ನೋಡಿ. ಮುತ್ತೂಟು ಟ್ರಕ್ ಲಾಕ್ ಎಲ್ಲಾನು ಐತೆ ನೋಡಿ ಗಾಡಿ. ಹುಳಿ ಬಿಟ್ಟ ಮೇಲೆ ಡೀಸೆಲ್ ಹಾಕ್ಸೋಣ ಅಂತ ಬಂದೆ. ಇನ್ನೂ 10 ದಿವಸ ಓಪನ್ ಆಗಲ್ವಂತೆ. ಸುಮ್ಮನೆ ಮ್ಯಾಪ್ ಹಾಕೊಂಬಂದಿದ್ದು, ನೋಡಲಿಲ್ಲ ಗುರು. ಏನು ಮಾಡೋಕ್ಕಾಗಲ್ಲ, ಇಲ್ಲೇ ತಿರುಗಿಸ್ಕೊಂಡು ಹೋಗ್ಬೇಕು. ರಾಣಿ ಬಂದು ಟೊಲ್ಲ ಥರ ಬಂದಮೇಲೆ ನಮ್ಮ ಸುನೀಲನಿಗೆ ಫೋನ್ ಮಾಡಿದೆ. ಯಾಕೆ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ, ಜ್ವರ ಬಂದುಬಿಟ್ಟಿತ್ತು. ಅದಕ್ಕೆ ಮಾತ್ರೆ ತರಿಸಿ ಮತ್ತು ಹಂಗೆ ಅವ್ರ ಮನೆಯಿಂದ ಊಟ ತಂದಿದ್ರು. ಊಟ ಮಾಡಿದೆ. ಯಾಕೋ ನಂಗೆ ಊಟನೇ ಮಾಡೋಕ್ಕಾಗಲಿಲ್ಲ, ವಾಮಿಟ್ ಬರೋಂಗೆ ಹೋಯಿತು. ಅವರು ಮತ್ತು ಅವ್ರ ಫ್ರೆಂಡ್ ಬಂದಿದ್ದರು. ಆಮೇಲೆ ಊಟ ಮಾಡೋಕ್ಕಾಗಲಿಲ್ಲ ಅಂತಂದಮೇಲೆ ಅಣ್ಣ ಬೇಜಾರು ಮಾಡ್ಕೊಂಬೇಡಿ ಅಂತ ಹೇಳಿದೆ. ಪಾಪ ಅವ್ರೇನು ಬೇಜಾರು ಮಾಡ್ಕೊಂಡಿಲ್ಲ. ಇವಾಗ ಟೈಮ್ ಬಂದು 2 ಗಂಟೆ. ನಾನು ಯಾವಾಗಂದರೆ 10:30 ಊಟ ಮಾಡಿ ಮಾತ್ರ ನಂಗೆ ಮಲ್ಕೊಳೋನು. ಇವಾಗ ಎದ್ದು ಹೋಗ್ತಾಯಿದ್ದೀನಿ. ಈಗ ಸ್ವಲ್ಪ ತಲೆನೋ ಕಮ್ಮಿ ಆಗೈತೆ. ಸ್ವಲ್ಪ ನಮ್ಮ ಸುನೀಲಣ್ಣ ಮಾತ್ರ ತಂದು ಕೊಟ್ಟರು. ನುಂಗಿ ಊಟನೂ ಮಾಡೋಕ್ಕಾಗಲಿಲ್ಲ, ವಾಮಿಟ್ ಆಗೋಯ್ತು. ಅಲ್ಲ ಏನು ಮಾಡ್ತೀರ ಅಣ್ಣ ಡ್ರೈವರ್ಗಳಂದರೆ ಅದು ಹಂಗೇನೆ. ಯಾಕೋ ಸಿಕ್ಕಾಪಟ್ಟೆ ಮಧ್ಯಾಹ್ನದಿಂದಲೂ ನನಗೆ ಅನಿಸ್ತಾಯಿತ್ತು. ಪಾಪ ಊಟ ಮನೆಯಿಂದ ಊಟ ತಗೊಂಬಂದಿದ್ರು, ಊಟನೂ ಮಾಡೋಕ್ಕಾಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ನಮ್ಮ ಗಾಡಿ ಇನ್ನೊಂದು ಗಾಡಿ ಹಿಂದೆ ಬರ್ತಾಯಿತ್ತು, ಅವ್ನು ಕಳ್ಸೋಣ ಅಂದ್ಕೊಂಡೆ. ಸುಮ್ಮನೆ ಪಾಪ ಅವ್ನು ಊರಿಗೆ ಹೋಗ್ಬೇಕಂತೆ. ನಾನೇ 1 ಟ್ರಿಪ್ 2 ಟ್ರಿಪ್ಪಿಂದ ಮನೆಗೆ ಹೋಗಿರಲಿಲ್ಲ. ಅದಕ್ಕೆ ಮನೆಗೆ ಹೋಗಲಿ ಅಂತೇಳಿ ಆ ಗಾಡಿ ಕಳಿಸಿ ಈ ಗಾಡಿಗೆ ಬಂದಿದ್ದೀನಿ. 12 ಗಂಟೆ 1 ಗಂಟೆ ಹೋದ್ರೆ ಗಾಡಿ ಖಾಲಿ ಮಾಡ್ತೀನಿ ಅಂತ ಹೇಳೋರೆ. ನೋಡಬೇಕು, ಇನ್ನೊಂದು 500 ಕಿಲೋಮೀಟ್ರ್ ಐತೆ. ನಾಷ್ಟ ಪಡಿಬೇಕು. ನೋಡ್ಗೋರು, ಅದು ಯಾವುದೋ ಬಸ್ಸು, ಅವನು ಗೌರ್ಮೆಂಟ್ ಬಸ್ಸನಲ್ಲ, ಪ್ರೈವೇಟ್ ಬಸ್ಸವನು ನೋಡಿ. ಮಿರಾರ್ ಉಜ್ಕೊಂಡು ಹೋಗೋನೆ ಬೋಳಿ ಮಗ. ಕೇಳಕ್ಕೆ ಹೋಗಿದ್ಗೆ ನಮಗೆ ಧಮಕಿ ಆಗ್ತಾನೆ. ಆರಾಮ್ ಮಾಡ್ಕೊಂಡ್ ಬಂದೆ ತಾನೆ ನಾನು. ಆರಾಮ್ ಬಂದೆ, ಆರಾಮ್ ಮಾಡ್ಕೊಂಡ್ ಬಂದೆ ನಾನು. ಮಾತಾಡು ಮಾತಾಡು ಮಾತಾಡ್ರಿ. ಏನ್ ಮಾತಾಡ್ರಿ, ಏನ್ ಮಾತಾಡೋಣ. ಆಯ್ತು. ಯಾರು ನಾನಾ? ಯಾರು ನಾನಾ? ಸರಿ, ಎಷ್ಟು ಗ್ಯಾಪ್ ಇತ್ತು? ಆರನ್ನು ಎಷ್ಟು ಗ್ಯಾಪ್ ಇತ್ತು? ಆಯ್ತು, ಮುಂದಕ್ಕೆ ಹೋಗ್ರಿ. ಆಯ್ತು, ಹೋಗೋಣ. ಓ ಏನಿಲ್ಲ, ಯಾರು ದಾದಾಗಿರಿ ಮಾಡ್ತಿಲ್ಲ, ಯಾರು ದಾದಾಗಿರಿ ಮಾಡ್ತಿಲ್ಲ. ಹೋಗ್ರಿ. ಓ ಆಯ್ತು ಹೋಗ್ರಿ. ಯಾವ ಸಂಘ ಕರ್ಸಲ್ಲ, ಎಲ್ಲ ಅಪ್ಲೋಡ್ ಮಾಡ್ತೀನಿ ಬೆಳಿಗ್ಗೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಳ್ಳಿ. ಆಯ್ತು, ಹೋಗು. ಹೋಗಲ್ಲಿ ಹೋಗೋ.
ತುಮಕೂರು ಬಿಟ್ಟ ಮೇಲೆ ನಿಜ್ಗಲ್ ಅಂತ ಒಂದು ಊರು ಸಿಗುತ್ತೆ ದಾವಸ್ಪೇಟೆ ಸೆಂಟ್ರಲ್ಲಿ. ಇಲ್ಲಿ ನಮ್ಮ ಜಿಯೋ ಬಂಕ್ ಐತೆ. ಇಲ್ಲೇ ಡೀಸೆಲ್ ಹಾಕ್ಸೋಣ ಒಂದು 12-13 ಸಾವಿರ. ಆದರೆ ಹಾಕ್ಸಿದ್ರೆ ಇನ್ನು 12-13 ಸಾವಿರ ಹಾಕ್ಸಿದ್ರೆ ಹೋಗಿ ಖಾಲಿ ಮಾಡಿ ತಿರ್ಗಿ ಆ ಕಡೆಯಿಂದ ಲೋಡ್ ಮಾಡ್ಕೊಂಡು ಬರ್ಬೋದು. ಈ ಹಂಸ್ಗಳು ಅದು ಹೆಂಗೆ ಹಾಕಿದಾರೋ ಗುರು ಅದೇ ಗೊತ್ತಾಗಲ್ಲ. ಐಚಾರಲ್ಲಿ ಅಷ್ಟೊಂದೇನು ಆಕ್ಷನ್ ಆಗಲ್ಲ. ಬೆಂಜಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಬಂದಿದೆ. The next day. ನೆಲಮಂಗಲ ಅಲ್ಲ, ದಾವಸ್ಪೇಟೆ ಇನ್ನು ಹಿಂದೆನೇ ಫುಲ್ಲು ಜಾಮ ಆಗಿದೆ ನೋಡಿ. 1.5 ಕಿಲೋಮೀಟ್ರ್ ಫುಲ್ ಜಾಮ ಆಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲಾಂದರೆ ಹಂಸ್ಗಳ ಹತ್ರ ನಿಧಾನ ಮಾಡಿರ್ತಾರೆ, ಇಲ್ಲಾಂದರೆ ದಾವಸ್ಪೇಟೆ ಬ್ರಿಡ್ಜ್ ಹತ್ರ ಸ್ಲೋ ಆಗಿರ್ತಾವೆ ಗಾಡಿಗಳು. ಬೆಳಗ್ಗೆನೆ ವೆದರ್ ನೋಡಿ ಯಾವ ಥರ ಐತೆ. ಇದು ನಮ್ಮ ನೆಲಮಂಗಲ ಸುತ್ತಮುತ್ತ ಇರೋ ವೆದರು. ಹಿಮ ಬೀಳ್ತಾ ಇದೆ, ಚಳಿ ಸಿಕ್ಕಾಪಟ್ಟೆ ಆಚೆ ಕಡೆ ಮಾತ್ರ. ಇಲ್ಲೇ ಹಿಂಗೆ ಅಂದರೆ ಶ್ರೀನಗರಲ್ಲಿ ಇನ್ನು ಯಾವ ಥರ ಇರ್ಬೋದು ಇವಾಗ ಈಗಿನ ಟೈಮಲ್ಲಿ. ಇವಾಗ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಹೋಗಿ ಫಸ್ಟು ಹತ್ತಿ ಬೆಲೆ ಇಲ್ಲಾಂದರೆ ಬಾರ್ಡ್ರಲ್ಲೆಲ್ಲ ನಾಷ್ಟ ಮಾಡಬೇಕು. ಆಮೇಲೆ ನಮ್ಮ ಊಟ ಎಲ್ಲೂ ಸಿಗಲ್ಲ ತಮಿಳ್ನಾಡಲ್ಲಿ. ಇಲ್ಲಿ ಹತ್ತಿ ಬೆಲೆ ಟೋಲ್ ಹತ್ರ ಗಾಡಿ ಹಾಕಿ ನಾಷ್ಟ ಮಾಡೋಣ ಅಂತ ನಿಲ್ಲಿಸ್ದೆ. ಯಾಕಂದರೆ ಮುಂದೆ ನಮಗೆ ತಮಿಳ್ನಾಡಲ್ಲಿ ಊಟ ಸೆಟ್ ಆಗೋಲ್ಲ. ನಾಷ್ಟ ಎಲ್ಲ ಮಾಡಿದಾಯಿತು, ಟೀ ಕುಡ್ದು ಈಗ ಹೊರಡಬೇಕು. ಸೇಲಮ್ಮು ಇನ್ನೂ 90 ಕಿಲೋಮೀಟ್ರ್ ಐತೆ. ಕೃಷ್ಣಗಿರಿ ಬಿಟ್ಟ ಮೇಲೆ ಒಂದು 50 ಕಿಲೋಮೀಟ್ರ್ ಬಂದೆ. ಅಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಇತ್ತು ಒಂದು. ಎಂಟ್ರಿ ಕೇಳಿದ್ರು, ಎಂಟ್ರಿ ದುಡ್ಡಿಲ್ಲ ಸರ್ ಅಂದಿದ್ದಕ್ಕೆ, ಕಾಸಿಲ್ಲ ಸರ್ ಅಂದಿದ್ದಕ್ಕೆ ಹೇಳಿದ್ರೆ ಕಾಮಿಡಿ. ಏನು ಮಾಡ್ತೀರಾ ತಮಿಳ್ನಾಡು ಪೊಲೀಸವನು. ಡಬಲ್ ಮೀನಿಂಗು ಬೇಡ ಬಿಡಿ. ಇನ್ನೊಂದು 90 ಕಿಲೋಮೀಟ್ರ್ ಐತೆ ಗುರು ಸೇಲಮ್ಮ. ಅಲ್ಲಿಂದ ಒಂದು 80 ಕಿಲೋಮೀಟ್ರ್ ಪಾಯಿಂಟು. ಒಟ್ಟಿನಲ್ಲಿ ಇವತ್ತು ಖಾಲಿ ಆಗಲ್ಲ ಅಂತೆ, ಬೆಳಗ್ಗೆನೇ ಖಾಲಿ ಮಾಡ್ತೀನಿ ಅಂದರು. ಹೋಗ್ತಾ ಇದ್ದೀವಿ. ಇವ್ರು ಸಿಕ್ಕಾಪಟ್ಟೆ ಬಿಸಿಲು, ಏನು ಮಾಡ್ತೀರಾ. ಇಲ್ಲ ಒಂದು ನೆರಳಿರೋ ಜಾಗ ನೋಡಿ ಸ್ವಲ್ಪ ಹೊತ್ತೊಂದು 3-4 ಅವರ್ ಮರಿಕೊಂಡು ಆಮೇಲೆ ಹೊರಡಬೇಕು. ಇವಾಗ ತೋಪೂರ್ ಘಾಟಲ್ಲಿ ಹೋಗ್ತಾ ಇದ್ದೀನಿ. ಇದು ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಘಾಟ್ ಅಂತೆ. ಯಾಕಂದರೆ ಈ ಟರ್ನಿಂಗ್ಗಳಲ್ಲಿ ಜಾಸ್ತಿ ಗಾಡಿ ಆಕ್ಸಿಡೆಂಟ್ ಆಗ್ತವೆ ಅಂತೇಳಿ. ಇದು ನಾನು ಲೆಫ್ಟಲ್ಲಿ ಹೋಗ್ತಿರೋದು ಬಂದು ಲಾರಿಗಳು, ಬಸ್ಗಳು. ಅದು ರೈಟ್ ಸೈಡಲ್ಲಿ ಬಂದು ಕಾರ್ಗಳು ಹೋಗೋದಂತೆ. ಅಲ್ಲೇ ಬೋಲ್ಡ್ ಹಾಕೊಂಡು ಹಿಂದೇನೆ ನೋಡಿ. ಇನ್ನೊಂದು ಅಲ್ಲೊಂದು ಚೆಕ್ ಪೋಸ್ಟ್ ಇತ್ತು. ಈ ಚೆಕ್ ಪೋಸ್ಟಲ್ಲಿ ಏನಪ್ಪ ಅಂದರೆ ವ್ಯಾಕ್ಯೂಮ್ ಐತಲ್ಲ, ವ್ಯಾಕ್ಯೂಮ್ ಫುಲ್ ಇರಬೇಕಂತೆ. ಫುಲ್ ಇದ್ರೆ ಮಾತ್ರ ಎಂಟ್ರಿ ಮಾಡೋದು, ಇಲ್ಲಾಂದರೆ ವ್ಯಾಕ್ಯೂಮ್ ಏರಿಸ್ಬಿಟ್ಟು ಅಲೋ ಮಾಡ್ತಾರಂತೆ. ಅಂದರೆ ಇದು ಅಂದರೆ ಜಾಸ್ತಿ ಘಾಟ್ಗಳಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ಈ ಥರ ಇದು ಮಾಡಿದ್ದಾರೆ ಅಷ್ಟೇ. ನೋಡಿ ಅಲ್ಲಿ ಬೋರ್ಡ್ ಹಾಕೋಣ, ಎಳ್ಳೆಗೆರಳೆ ಇಳಿಸ್ಬೇಕು ಅಂತ ಹೇಳಿ. ನೋಡಿ ನೋಡ್ಗುರು, ಬೆಟ್ಟ ನೋಡ್ಗುರು ಯಾವ ಥರ ಐತೆ. ಒಂಥರ ವಿಶಾಲವಾಗಿ ಸಕ್ಕತ್ತಾಗೈತೆ ಗ್ರೀನರಿ ನೋಡಿ. ಕಣ್ಣು ಎಷ್ಟು ಕೆಂಪಾಗ್ಬಿಡೈತೆ ಅಂದರೆ ಅಷ್ಟು ಕೆಂಪಾಗ್ಬಿಡೈತೆ ಕಣ್ಣು. ಏನು ಮಾಡ್ತೀರಾ, ನಿದ್ದೆ ಇಲ್ಲ ಏನಿಲ್ಲ. ಸೇಲಮಲ್ಲಿ ನಾನು ಮುಂದೆ ಅಲ್ಲಿ ಇದು ಹೈವೇ ಮೇಲೆ ಹತ್ತಬೇಕಾಯ್ತು. ಮಿಸ್ಸಾಗಿ ಸಿಟಿ ಒಳಗೆ ಬಂದ್ಬಿಟ್ಟಿದೆ. ತಿರ್ಗಾ ಹೋಗಿ ಯೂಟರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಕಣ್ಣು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗೋಯ್ತು, ಅದಕ್ಕೋಸ್ಕರ.
ಫೈನಲಿ ತಿರುಪೂರ್ ಎಂಟ್ರಿ ಆಗಿದ್ದೀನಿ. ಇಲ್ಲಿಂದ ಒಂದು 28 ಕಿಲೋಮೀಟ್ರ್ ಹೋದರೆ ತಿರುಪೂರ್ ಸಿಟಿ ಒಳಗೆ ಹೋಗ್ತೀನಿ. ಪಾರ್ಟಿಗೆ ಫೋನ್ ಮಾಡಿದ್ದೆ, ನೋ ಎಂಟ್ರಿ ಏನಿಲ್ಲ ಅಂತಂದರು. ನೀವು ಆರಾಮಾಗಿ ಬನ್ನಿ ಅಂತ ಹೇಳಿದ್ದಾರೆ. ಹೋಗ್ಬಿಟ್ಟು ಊಟ ಮಾಡಿ ಮಲಿಕೊಬೇಕು. ಬೆಳಿಗ್ಗೆ ಒಂದು 4-5 ಗಂಟೆ ಖಾಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹೋಗೋಣ ಬನ್ನಿ. ಗಾಡಿನ ಅವರೇ ಇಲ್ಲಿ ಮಾರ್ಕೆಟಲ್ಲಿ ಹಾಕಿದ್ದೆ. ಇದೆ ಗಾಡಿ ಇಲ್ಲಿ ಇದೇ ಮಾರ್ಕೆಟು. ಆಲ್ಮೋಸ್ಟ್ ನಾನು ಇಲ್ಲಿಗೆ ಒಂದು 2 ಸತಿ ಬಂದಿದ್ದೀನಿ. ನನಗೆ ಮರ್ತೋಗಿತ್ತು. ನಾನು ನಮ್ಮ ಮಣಿ ಅಣ್ಣ ಒಂದು ಸತಿ ಬಂದಿದ್ದೆ, ಒಂದು 4-5 ವರ್ಷದ, ಒಂದು 3-4 ವರ್ಷದಿಂದ ಬಂದಿದ್ದು ಇಲ್ಲಿಗೆ. ಅದೇ ಪಾಯಿಂಟಲ್ಲಿ ಗಾಡಿ ಹಾಕೊಂಡಿದ್ದೀವಿ. ನಾವು ಹೊಸ್ತಿ ಹಾಕಿದ್ದು ಈ ಕಡೆ ಗಾಡಿ ಹಾಕೊಂಡಿದ್ದು, ಸರಿ ಇಲ್ಲಿ ಗಾಡಿ ಹಾಕೊಂಡಿದ್ದೀವಿ. The next day. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಎದ್ದೆ, ಬೆಳಗ್ಗೆ 4 ಗಂಟೆಗೆ ಗಾಡಿ ಖಾಲಿ ಮಾಡ್ತೀನಿ ಅಂದರು. ಇವಾಗ ಬಂದು ಗಾಡಿ ಖಾಲಿ ಮಾಡ್ತಾರೆ. ಈಗ ಟೈಮ್ ಅಂದೆ 9 ಗಂಟೆ. ಇಲ್ಲಿ ಟ್ರಾನ್ಸ್ಪೋರ್ಟ್ ನಂಬರ್ಗಳು ಸಿಗ್ತಾ ಇರಲಿಲ್ಲ. ತಿರ್ಗಾ ನಮ್ಮ ಚೇತು ಹೆಬ್ಬುಲಿ ಅಣ್ಣ ಅವ್ರಿಗೆ ಫೋನ್ ಮಾಡಿದೆ. ನಮ್ಮ ರವಿ ಅಣ್ಣ ನಂಬರ್ ಕಳಿಸಿದ್ರು. ಅದು ನಮ್ಮ ವಾಹಿನಿ ಪೈಪ್ಗೆ ಲೋಡು ಕನ್ಫರ್ಮ್ ಆಗೈತೆ. ಇನ್ನು ಖಾಲಿ ಮಾಡ್ತಾರೆ, ಖಾಲಿ ಮಾಡ್ಕೊಂಡು ಹೋಗಬೇಕು. ಬನ್ನಿ, ಖಾಲಿ ಆದ್ಮೇಲೆ ಸಿಗೋಣ. ಹೇಳೋಣ. ಯಾವ ಅಣ್ಣ ನಿಮ್ಮದು? ಯಾವ ನಿಮ್ಮದು? ಮುಳ್ಬಾಗಲು. ಮುಳ್ಬಾಗಲಲ್ಲ ಎಲ್ಲ ಗೊತ್ತು ನನಗೆ. ಸ್ವಲ್ಪ ಜನ ಅಂದರೆ ಚಿಕ್ಕಾಡಿ ಓಡಿಸ್ಬೇಕಾದ್ರೆ. ಇವಾಗ ನಾನು ಮತ್ತು ನಮ್ಮ ಅತ್ತೆ ಕಣ ನಾಷ್ಟ ಮಾಡೋಣ ಅಂತ ಬಂದು ಈರುಳ್ಳಿ ದೋಸೆ ಆರ್ಡ್ರ್ ಮಾಡಿದ್ದು. ನೋಡೋಣ ಟೇಸ್ಟ್ ಹೆಂಗೈತೆ ಅಂತ ಗೊತ್ತಿಲ್ಲ. ಗುರು ಬೆಳಿಗ್ಗೆ 4 ಗಂಟೆ ಗಾಡಿ ಖಾಲಿ ಮಾಡ್ಕೊಟ್ಟಿದ್ದೀನಿ ಅಂದರೆ 1:15 ಗುರು. ಇವಾಗ ಹೋಗಿ ಮಾತಾಡ್ಕೊಂಡು ಬಂದಿದ್ದಕ್ಕೆ ಇವಾಗ ಖಾಲಿ ಮಾಡ್ತೀನಿ ಅಂತಂದರು. ದೇವರಾಣೆ, ಕರ್ನಾಟಕ ಗಾಡಿಗಳಿಗೆ ರೆಸ್ಪೆಕ್ಟ್ ಎಲ್ಲ ಅವರು ತಮಿಳ್ನಾಡುಗಳಲ್ಲಿ. ನಮ್ಮ ಕಡೆ ಬಂದು ತಮಿಳ್ನಾಡವ್ರು ಎಷ್ಟು ಜನ ಆಳ್ತಾವ್ರೆ. ಇಲ್ಲಿ ಬಂದು ನಾವೇನ ಜೀವನ ಮಾಡೋಕ್ಕಾಗೈತಾ? ಆಗಲ್ಲ. ಲೋಡ್ ಬಂದೈತೆ, ಒಂದು ರಿಟರ್ನ್ ಲೋಡು. ಇದೇನು ಜನಗಳವರು ಒಂದು ಅರ್ಥ ಆಗಲ್ಲ. ದೇವರಾಣೆ ಬೇಜಾರಾಗ್ಬಿಟ್ಟಿದ್ದು. ಬೆಳಗ್ಗೆ ತಿರ್ಗಾಡಿ ಅಲ್ಲಿ ಗಾಡಿ ಹಾಕೋಣಂದ್ರೆ ಅಲ್ಲಿ ಪಾರ್ಕಿಂಗ್ ಇಲ್ಲ. ಇಲ್ಲಿ ಹಾಕೋಣಂದ್ರೆ ಇಲ್ಲಿ ಆಗಲ್ಲ. ಈ ಬಿಸಿಲಲ್ಲಿ ಇರಾಗಂತೂ ಆಯ್ತಲ್ಲ ನಮ್ಮ ಕೈಯಲ್ಲಿ, ಏನು ಮಾಡೋಣ. ಫೈನಲಿ ಗಾಡಿ ಖಾಲಿ ಮಾಡ್ಕೊಂಡು ಸಿಟಿ ಒಳಗಡೆ ಹೋಗ್ತಾಯಿದ್ದೀನಿ. ಇಲ್ಲಿಂದ ಒಂದು 11 ಕಿಲೋಮೀಟ್ರ್ ಐತೆ ಪಾಯಿಂಟು. ಅಂದರೆ ಲೋಡಿಂಗ್ ಪಾಯಿಂಟ್ ಲೊಕೇಶನ್ ಕಳಿಸಿದ್ದಾರೆ ಪಾರ್ಟಿ. ಹೋಗಬೇಕು. ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ.